ನಮ್ಮ ಜೊತೆಗೆ ಬೇಕೆ ಹರಿಪ್ರಸಾದ್ ಅವರು ಇದ್ದಾರೆ. ಸರ್, ಬಿಜೆಪಿ ಅವರು ಈಗಾಗಲೇ ಬರ ಅಧ್ಯಯನ ಮಾಡ್ಕೊಂಡ್ ಬಂದಿದ್ದಾರೆ, ಸದನದಲ್ಲಿ ಪ್ರಸ್ತಾಪ ಮಾಡ್ತೇನೆ ಅಂದ್ರು. ಇಲ್ಲಿವರೆಗೂ ಸದನದಲ್ಲಿ ಬರಲಿಲ್ಲ, ಸದನ ನಡೆಯಕ್ಕೆ ಬಿಡ್ತಿಲ್ಲ. ಹೀಗೆ ಆದ್ರೆ ನೀವು ರಾಜ್ಯ ಸರ್ಕಾರದಿಂದ ಮನವಿ ಯಾವಾಗ ಕೊಡ್ತೀರಿ ಕೇಂದ್ರಕ್ಕೆ ಅನ್ನುವಂಥದ್ದು? ಈಗ ಹಿಂದೆ ಇದೇ ತಿಂಗಳಲ್ಲಿ ಸದನ ನಡೆಯುವಾಗ, ಲೋಕಸಭೆ ಮತ್ತು ರಾಜ್ಯಸಭೆ ನಡೆಯುವಾಗ ಸಂಸತ್ ಸದಸ್ಯರ ಜೊತೆ ಗಂಭೀರವಾದ ಚರ್ಚೆ ಮಾಡಿ ರಾಜ್ಯದಲ್ಲಿರ್ತಕ್ಕಂಥ ಬರ ಪರಿಸ್ಥಿತಿಯನ್ನ ಪ್ರಧಾನಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅದರಲ್ಲಿ ಒಂದು ಬೇಡಿಕೆಯನ್ನು ಸಹ ಇಟ್ಟಿದ್ರು. 10,000 ಕೋಟಿ ಪರಿಹಾರವನ್ನು ಕೊಡಬೇಕು ಮತ್ತು ಬರ ಅಧ್ಯಯನ ಮಾಡಲಿಕ್ಕೋಸ್ಕರ ತಂಡವನ್ನು ಕಳಿಸಬೇಕು ಅಂತ. ಎರಡೂ ಆಗಿಲ್ಲ. ಈ ನಾವೇನಾದ್ರೂ ಇಲ್ಲಿ ಬರ ಪರಿಹಾರದ ವಿಚಾರದಲ್ಲಿ ಚರ್ಚೆ ಮಾಡಿದ್ರೆ ಕೇಂದ್ರ ಸರ್ಕಾರದವರು ಹಣ ಬಿಡುಗಡೆ ಮಾಡಬೇಕಾಗುತ್ತೆ. ಅವರು ಹುಂಡಿ ಕಳ್ತನದಲ್ಲೇ ಬಹಳ ಬ್ಯುಸಿ ಆಗಿದ್ದಾರೆ ವಿನಃ ಬರ ಪರಿಹಾರ, ಕುಡಿಯೋ ನೀರು, ಜಾನುವಾರುಗಳಿಗೆ ಮೇವು, ನೀರಿನ ಬಗ್ಗೆ ಯೋಚನೆ ಮಾಡೋ ಪರಿಸ್ಥಿತಿನಲ್ಲಿಲ್ಲ. ವಿಸಗುರು ನರೇಂದ್ರ ಮೋದಿ, ತಡಿಪಾರ್ ಅಮಿತ್ ಶಾ ಇವರ ರಕ್ಷಣೆಗೆ ಬಿಜೆಪಿಯವರು ಇಲ್ಲ ಗದ್ದಲ ಮಾಡ್ತಾ ಇರೋದು. ಕಳೆದ ಬಾರಿ ಕೋರ್ಟ್ ಮುಖಾಂತರ ಪರಿಹಾರ ತೆಗೆದುಕೊಂಡ್ರೆ ಈ ಸರಿನೂ ಕೋರ್ಟ್ ಹೋಗುವಂತ ಅವಕಾಶ ಇನ್ನೇನಿದ್ರು ಜನಗಳಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಹೇಳಿದ 18 ಜಿಲ್ಲೆನಲ್ಲಿ ಗಂಭೀರ ಪರಿಸ್ಥಿತಿ ಇದೆ. ಕುಡಿಯೋ ನೀರಿಗೆ ತೊಂದರೆ ಆಗ್ತಾ ಇರುವಾಗ ಚರ್ಚೆ ಮಾಡಲಿಲ್ಲ ಅಂದ್ರೆ ಜನ ಏನ್ ತಿಳ್ಕೊಳ್ತಾರೆ? ನಾವು ಚರ್ಚೆ ಮಾಡಕ್ ತಯಾರಿದ್ದೀವಿ. ನರೇಂದ್ರ ಮೋದಿ, ಅಮಿತ್ ಶಾ ತರ ಪಾರ್ಲಿಮೆಂಟ್ ಬಿಟ್ಟು ಓಡೋಗಿಲ್ಲ. ನಾವು ಚರ್ಚೆ ಮಾಡಕ್ ನಾವು ತಯಾರಿದ್ದೀವಿ. ಇವ್ರು ಚರ್ಚೆ ಮಾಡಕ್ ಬಿಡ್ತಾ ಇಲ್ಲ. ಒಬ್ಬ ಸಚಿವರಿಂದ ಸದನ ಬಲಿ ಆಗ್ತದೆ. ಯಾವ ಒಬ್ಬ ಸಚಿವನಿಲ್ಲ. ಇವರ ಡಬಲ್ ಸ್ಟ್ಯಾಂಡರ್ಡ್ ಅದು. ದಿಕ್ಕನ್ನ ಬದಲಿಸಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ, ಅಮಿತ್ ಶಾನ ಕಾಪಾಡ್ಲಿಕ್ಕೋಸ್ಕರ. ಇಷ್ಟು ಬೇಕೆ ಹರಿಪ್ರಸಾದ್ ಅವರ ಮಾತು. ಕ್ಯಾಮರಾಮನ್ ಸದಾನಂದ್ ಜೊತೆ ಬಸವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.